ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೊಂದು ಹೇಳಿರುವಂಥದ್ದು ಸರ್, ಪ್ರಜಾಪ್ರಭುತ್ವ ಹಕ್ಕನ್ನು ನಾವು ಕಸಿದುಕೊಳ್ಳುವುದಿಲ್ಲ ಅನ್ನುವಂಥ ಮಾತನ್ನು ಪ್ರಸ್ತಾಪ ಮಾಡಿರುವಂಥದ್ದು ಸುಪ್ರೀಂ ಕೋರ್ಟ್. ನಾನು ತುಂಬ ದೊಡ್ಡ ದೊಡ್ಡ ಮಾತುಗಳಿಗೆ, ಕೋರ್ಟ್ ವಿಷಯಗಳಿಗೆ ನಾನು ಪ್ರತಿಕ್ರಿಯಿಸಲ್ಲ. ಯಾಕಂದರೆ ನಾನು ಅಷ್ಟು ದೊಡ್ಡವನೂ ಅಲ್ಲ. ಕೋರ್ಟಿಗಿನ ಬಗ್ಗೆ ನನಗೆ ಗೌರವ ಇದೆ. ನಾನು ಕೋರ್ಟ್ ಆದೇಶವನ್ನು ಶಿರಸಾವಹಿಸಿ ಪಾಲಿಸ್ತೇನೆ. ಮರು ಮತ ಎಣಿಕೆ ಮಾಡಿದಂಥ ಸಂದರ್ಭದಲ್ಲಿ ಟ್ಯಾಂಪರಿಂಗ್ ಆಗಿದೆ ಅನ್ನೋ ಆರೋಪ ಕಾಂಗ್ರೆಸ್ ಶಾಸಕರು ಮಾಡಿರುವಂಥದ್ದು ಸರ್. ನೆನ್ನೆನೂ ಕೂಡ ಅದೇ ರೀತಿ ಹೇಳಿರುವಂಥದ್ದು. ಟ್ಯಾಂಪರಿಂಗ್ ಆಗಿತ್ತಾ ಈ ಥರ ಯಾವಲ್ಲಿ? ನೀವು ಕಾಂಗ್ರೆಸ್ದು ಕೇರಳದಲ್ಲಿ EVM ಸರಿ ಇತ್ತು, ವೆಸ್ಟ್ ಬೆಂಗಾಲಲ್ಲಿ, ಅಸ್ಸಾಮಲ್ಲಿ ಸರಿ ಇಲ್ಲ, ತಮಿಳ್ನಾಡಲ್ಲಿ ಸರಿ ಇತ್ತು. ಅವರು ಗೆದ್ದಲ್ಲಿ ಸರಿ ಇರುತ್ತೆ, ಅವ್ರು ಎಲ್ಲೆಲ್ಲಿ ಸೋಲ್ತಾರೆ ಅಲ್ಲೆಲ್ಲ ಸರಿ ಇರಲ್ಲ. ಹಾಗಾಗಿ ಇದು ಕೆಳಗಿಂದ ಮೇಲ್ ತನಕ ಇದೇ ಅಭಿಪ್ರಾಯ. ಇದೇನು ಅಲ್ಲಿ ಇಲ್ಲಿ ಅಲ್ಲ, ಇಲ್ಲಿಂದ ಮೇಲ್ ತನಕ ಹಾಗೆ ಇದೆ. ಅವ್ರದ್ದೇ ಸರ್ಕಾರ, ಅವ್ರದ್ದೇ ಇದರೊಳಗಡೆ ಸೆಕ್ಯೂರಿಟಿಯಲ್ಲಿರುವಂಥದ್ದು. ನಾನೊಬ್ಬ ಈ 2 ಬಾರಿ, ಈಗ ಇದು 2ನೇ ಬಾರಿ ಸೋಲಾಗಿರೋದು. 2 ಬಾರಿ ಸೋತವನಲ್ಲಿ ಹೋಗಿ ಟ್ಯಾಂಪ್ರಿಂಗ್ ಮಾಡಿ ಬರ್ತೀವಿ, ಈ ಥರದ್ದೆಲ್ಲ ಹೇಳಿಕೆಗಳು ರಾಜಕೀಯ ಪ್ರೇರಿತ ಹೇಳಿಕೆಗಳಷ್ಟೇ. ಅದಕ್ಕೇನು ಬೇರೆ ಪ್ರತಿಕ್ರಿಯೆ ಕೊಡೋಕ್ಕಾಗಲ್ಲ. ಮರು ಮತ ಎಣಿಕೆ ನಡೆದಂಥ ಸಂದರ್ಭದಲ್ಲಿ ಪೋಸ್ಟಲ್ ಬ್ಯಾಲೆಟನ್ನು ಟ್ಯಾಂಪರಿಂಗ್ ಮಾಡಿದ್ದಾರೆ, ಅದರ ಮೇಲೆ ಗೀಚಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಆರೋಪ ಮಾಡಿರುವಂಥ ಸರ್. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಮತ್ತು ಅದನ್ನೇ ನೀವು ಕೇಳ್ತಾ ಇದ್ದೀರಿ. ನಾನು 2023 ಮೇ 13 ಸಂಜೆಯೇ ಕೊಟ್ಟಿದ್ದೇವೆ ನಾವು ರೀಕೌಂಟ್ ಮಾಡಿ, ಈ ಕೌಂಟಿಂಗ್ ಸರಿ ಇಲ್ಲ ಅಂತ. ನಾನು ಆವತ್ತಿನ ಸಾಯಂಕಾಲ 4:40ರಿಂದನೇ ಶುರು ಮಾಡಿದ್ದೇನೆ, ನಾನು ಇದು ಸರಿ ಇಲ್ಲ, ತಪ್ಪಾಗಿದೆ ಅಂತ. ಮತ್ತು ಅದನ್ನೇ ಕೇಳಿದ್ರೆ ನಿಮ್ಮ ಟಿ ವಿಗಳಲ್ಲೂ ಭಾಳ ಸುದೀರ್ಘವಾದ ಚರ್ಚೆ ನಡೆದಿದೆ ಇದರ ಬಗ್ಗೆ. ಈಗ ಮತ್ತೆ ನೋಡೋಣ. ಈಗ ಕೋರ್ಟಲ್ಲಿ ಇರುವಂಥ ಸಂದರ್ಭದಲ್ಲಿ ಜಾಸ್ತಿ ಮಾತಾಡೋದು ಹೆಚ್ಚು ಒಳ್ಳೆಯದಲ್ಲ. ಕೋರ್ಟನ್ನು ಗೌರವಿಸಬೇಕು, ಕೋರ್ಟ್ ಆದೇಶಕ್ಕೆ ಪಾಲಿಸ್ತೀನಿ. ಮುಂದಿನ ಹೋರಾಟ ನಿಮ್ಮ ಏನಿರುತ್ತೆ ಸರ್? ನೋಡೋಣ ಸರ್, ಈ ಕೋರ್ಟ್ 21 ಅಂತ ಹೇಳಿದೆ, 21 ಏನಾಗುತ್ತೆ ನೋಡೋಣ ಅಷ್ಟೇ. ಇದಿಷ್ಟು ಏನು ಜೀವರಾಜ್ ಅವರ ಮಾತಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಹಿರಣ, TV9 ನವದೆಹಲಿ.